ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯು ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ, ಬೀಟ್ರೂಟು ಮತ್ತು ಕ್ಯಾರೆಟು ಪಲ್ಯ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬೀಟ್ರೂಟು ಕ್ಯಾರೆಟು ಎರಡು ಸ್ವೀಟೇ, ಆದರೆ ಸ್ವೀಟ್ ಇಲ್ಲದೆ ಖಾರವಾಗಿ ಟೇಸ್ಟಾಗಿ ಮಾಡೋಣ ಇವತ್ತು. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್. ನಾನೀಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಬೀಟ್ರೂಟು ಕ್ಯಾರೆಟು ಎರಡು ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ, ಸಾಸಿವೆ, ಒಗ್ಗರಣೆಗೆ ಒಂದು 4 ಸ್ಪೂನ್ ಎಣ್ಣೆ ಸಾಕು. ಸಾಸಿವೆ, ಮಾಮೂಲಿ ಸಾಸಿವೆ ಸಿಡಿತು. ಈಗ ಒಂದು ಈರುಳ್ಳಿ, ದಪ್ಪದ ಈರುಳ್ಳಿ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಟಿರೋ ಬೀಟ್ರೂಟು ಮತ್ತು ಕ್ಯಾರೆಟು ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/4 kg ಕ್ಯಾರೆಟು, ಅರ್ಧ kg ಬೀಟ್ರೂಟು, ಎರಡು ಸಮಕ್ಕೆ ಹಾಕ್ಬೋದು. ಈ ಎರಡು ಸ್ವೀಟು, ಈ ಎರಡು ಪಲ್ಯನೂ ಫೇಮಸ್. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನಾವು ಮಾಮೂಲಿ ಕಾಯಿ ತುರಿ ಹಾಕಿ ಮಾಡೋದಕ್ಕಿಂತ ನೀವು ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಲಿ ಒಂದು 5ರಿಂದ 6-7 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಘಮ ಚೆನ್ನಾಗಿರುತ್ತೆ. ನೋಡೋಕ್ಕೆ ಕಲರ್ ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನೀರು ಸೇರಿಸ್ಕೊಳ್ಳಿ ಬೇಯಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಒಂಥರ ಘಮ, ಸ್ಮೆಲ್ ಅದೊಂಥರ ಡಿಫ್ರೆಂಟಾಗಿ ಬರುತ್ತೆ ಇದು ಫ್ರೈ ಆದಮೇಲೆ. ಈಗ ನೀರು ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೊಳ್ಳಿ. ಜಾಸ್ತಿ ಬಿಟ್ಟು ಆ ನೀರೆಲ್ಲ ಆಚೆ ಸೋಸಿ ಆಚೆ ಬಿಡೋದೇನು ಬೇಕಿಲ್ಲ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ. ಅರಿಶಿನ ಪುಡಿ ಒಂದು ಪಿಂಚು ಸೇರಿಸ್ಕೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಯಲಿ ನಿಧಾನಕ್ಕೆ. ಈಗ ಇದಕ್ಕೊಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ನಾನು ಶೇಂಗಾ ಚೆನ್ನಾಗಿ ಹುರಿದು ಆ ಮೇಲಿರೋ ಒಟ್ಟೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಒಂದು 2 ಪೀಸ್ ತೆಂಗಿನಕಾಯಿ, ಒಂದು 7 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡಬೇಕು. ಮತ್ತು ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಗೆ, ಅದರಿಂದ ಬೆಳ್ಳುಳ್ಳಿನೂ ಸೇರಿಸ್ತಾಯಿದ್ದೀನಿ. ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಪೀಸ್ ಮಾಡಿಕೊಂಡು ನೀವು ಮಿಕ್ಸಿಗೆ ಹಾಕಿ ಇದನ್ನು ಅರ್ಧ ಪೌಡ್ರ್ ಮಾಡ್ಕೊಳ್ಳಿ. ನೈಸಾಗಲ್ಲ, ಒಂದು 50% ಪೌಡ್ರ್ ಮಾಡ್ಕೊಳ್ಳಿ. ಈಗ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿದ್ದಾಯಿತು. ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಆ ಬೀಟ್ರೂಟಲ್ಲಿ ಒಂಥರ ಸ್ಮೆಲ್ಲು, ಅದು ಒಂಥರ ಡಿಫ್ರೆಂಟ್ ಟೇಸ್ಟು. ಆ ಟೇಸ್ಟು ಕೆಲವ್ರಿಗೆ ಇಷ್ಟ ಆಗೋಲ್ಲ, ಯಾಕಂದರೆ ನನಗೂ ಇಷ್ಟ ಆಗೋಲ್ಲ. ನೀವು ಈ ಪೌಡ್ರ್ ಹಾಕಿ ಮಾಡಿದ್ರೆ ವಾಸನೆಯೇ ಇರೋಲ್ಲ. ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಇನ್ನೊಂದು ಮಕ್ಕಳು ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಈ ಪಲ್ಯ ಈ ರೀತಿ ಮಾಡಿದ್ರೆ. ಈ ಶೇಂಗಾಯಿ ಮತ್ತು ಕಾಯಿ ಎರಡು ಮಿಕ್ಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ. ಈಗ ಒಂದು 70% ಬೆಂದಿದೆ ಬೀಟ್ರೂಟು. ಈಗ ನಾವು ಆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಯಾಕಂದರೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಒಣಮೆಣ್ಸಿನ್ಕಾಯಿ ನಾನು ಫ್ರೈ ಮಾಡಿಲ್ಲ, ಹಸಿ ವಾಸನೆ ಹೋಗಬೇಕು. ಒಂದು ಸ್ವಲ್ಪ ನೀರು ಇರಬೇಕಾದ್ರೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಡಿ. ಆ ನೀರು ಚೆನ್ನಾಗಿ ಹಿಂಗಿಸ್ಕೋಬೇಕು. ಚೆನ್ನಾಗಿರುತ್ತೆ ಪಲ್ಯ ಅಂತೂ. ನೀವು ಹಿಂಗೆ ಮಾಡಿದ್ರೆ ಪಲ್ಯ ಚೆನ್ನಾಗಿರುತ್ತೆ. ನೀರು ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ. ನೀರು ಫುಲ್ಲು ಡ್ರೈ ಆಗಬೇಕು, ಆವಾಗಲೇ ಆ ಪಲ್ಯ ಚೆನ್ನಾಗಿರೋದು. ಮತ್ತು ಇದು ಚಪಾತಿ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರನ್ನು ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ. ನೀವು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಈ ಪಲ್ಯ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಮೈಗೆ ತುಂಬ ಒಳ್ಳೆಯದು. ಬೀಟ್ರೂಟು ಕ್ಯಾರೆಟ್ ಎರಡೂ ಅಷ್ಟೇ. ನೀರು ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಹಿಂಗಿಸ್ಬಿಡೋಣ. ನಿಮ್ಗೆ ಇಷ್ಟೇ ಬೇಕಂದರೆ ನೀವು ತೊಗೋಬೋದು. ಯಾಕಂದರೆ ಇದು ಅನ್ನಕ್ಕೆ ನಾನು ಮಾಡ್ತಾ ಇರೋದು. ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ, ಒಂದು 1/4 ಕಪ್ ನೀರು ಹಾಕಿದ್ರೆ ಹೆಂಗಿರುತ್ತೋ ಪಲ್ಯಗೆ ಹಂಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ಬೀಟ್ರೂಟು ಮತ್ತು ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ನಿಮಗೆ ಗೊತ್ತಾಗುತ್ತೆ, ಆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.